ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ತಹಶೀಲ್ದಾರ್ ಎಲ್ಡಿ ಚಂದ್ರಕಾಂತ್ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ತಮ್ಮ ವಾಹನ ಚಾಲಕನನ್ನಾಗಿ ವಿಕಲಚೇತನ ದುರ್ಗೇಶ್ರನ್ನ ಬಳಸಿಕೊಳ್ಳುತ್ತಿರುವುದು ಬೆಳಕಿಗೆ ಬಂದಿದೆ. ತಹಶೀಲ್ದಾರ್ ಕಚೇರಿಯಲ್ಲಿ ಭೂಮಿ ಕೇಂದ್ರದ ನೌಕರ ದುರ್ಗೇಶ್ನನ್ನ ಕಳೆದ 3 ತಿಂಗಳಿನಿಂದ ತಹಶೀಲ್ದಾರ್ ವಾಹನದ ಚಾಲಕನನ್ನಾಗಿ ಬಳಸಿಕೊಳ್ತಿದ್ದಾರೆ. ಇನ್ನು ವಿಕಲಚೇತನರನ್ನ ವಾಹನ ಚಾಲಕನನ್ನಾಗಿ ಬಳಸಿಕೊಳ್ಳಬಾರದು ಅಂತ ನಿಯಮವಿದೆ. ಆದರೆ ಗಂಗಾವತಿ ತಹಶೀಲ್ದಾರ್ ವಿಕಲಚೇತನರನ್ನ ಚಾಲಕನಾಗಿ ಬಳಸಿಕೊಂಡು ಕಾನೂನನ್ನ ಗಾಳಿಗೆ ತೂರಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ತಹಶೀಲ್ದಾರ್ ಎಲ್ಡಿ ಚಂದ್ರಕಾಂತ್ ಕಾನೂನನ್ನ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವ ಮಾಹಿತಿ ತಿಳಿದು ಬರ್ತಾ ಇದೆ. ತಮ್ಮ ವಾಹನದ ಚಾಲಕನನ್ನಾಗಿ ವಿಕಲಚೇತನರನ್ನ ಬಳಸಿಕೊಂಡಿದ್ದಾರೆ ಎನ್ನುವ ಆರೋಪ ಈಗ ಕೇಳಿ ಬರ್ತಾ ಇದೆ. ದುರ್ಗೇಶ್ರನ್ನ ಬಳಸಿಕೊಂಡು ಈಗ ಕಾನೂನನ್ನ ಗಾಳಿಗೆ ತೂರಿದ್ದಾರೆ ಅನ್ನುವ ಮಾಹಿತಿ ತಿಳಿದು ಬರ್ತಾ ಇದೆ. ಆದ್ರೆ ಕಾನೂನಿನಲ್ಲಿ ಈ ವಿಕಲಚೇತನರನ್ನ ಚಾಲಕನನ್ನಾಗಿ ಬಳಸಿಕೊಳ್ಳಬಾರದು ಎನ್ನುವ ಒಂದು ಕಾನೂನಿತ್ತು. ಆದ್ರೆ ಇವರೀಗ ಕಾನೂನನ್ನ ಗಾಳಿಗೆ ತೂರಿ ವಿಕಲಚೇತನನ್ನ ತಮ್ಮ ಕಾರ್ ಡ್ರೈವರ್ ಆಗಿ ಬಳಸಿಕೊಳ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ಕಾನೂನಿನಲ್ಲಿ ಈ ರೀತಿಯಾಗಿ ವಿಕಲಚೇತನರನ್ನ ಬಳಸಿಕೊಳ್ಳಬಾರದು ಅನ್ನುವ ಮಾತಿದ್ರು, ಇವರು ಯಾಕೆ ಈ ರೀತಿಯಾಗಿ ಮಾಡಿದ್ರು? ಕಾನೂನನ್ನ ಗಾಳಿಗೆ ತೂರಿದ್ರು, ಯಾರು ಇವರಿಗೆ ಕೇಳುವರಿಲ್ವಾ? ಹೇಗೆ? ಹೌದು ರಂಜಿತ್, ಏನಂದ್ರೆ ಕಾನೂನು ಇವತ್ತು ಗಾಳಿಗೆ ತೂರಿರುವಂತಹ ಆರೋಪವನ್ನ ಗಂಗಾವತಿ ತಹಸೀಲ್ದಾರ್ ಎಲ್ಡಿ ಚಂದ್ರಕಾಂತ್ ಎದುರಿಸಿದ್ದಾರೆ. ತಾಲೂಕಿನ ದಂಡಾಧಿಕಾರಿ ಆಗಿರ್ತಕ್ಕಂಥ ಕಾನೂನ ಪಾಲನೆ ಮಾಡುವಂತ ಒಂದು ದಂಡನಾಯಕರಾಗಿರ್ತಕ್ಕಂಥ ಚಂದ್ರಕಾಂತ್ ಅವರು ಇವತ್ತು ತಮ್ಮ ಕಾರು ಚಾಲಕನಾಗಿ ವಿಕಲಚೇತನಿದ್ದಾರೆ ದುರ್ಗೇಶ್ ಅವರನ್ನ ನೇಮಕ ಮಾಡಿ ಕಳೆದ 3 ತಿಂಗಳನ್ನ ಆತನನ್ನ ಬಳಸಿಕೊಳ್ತಾ ಇದ್ದಾರೆ. ಈಗ ದುರ್ಗೇಶ್ ಅವರು ತಹಸೀಲ್ದಾರ್ ಭೂಮಿ ಕೇಂದ್ರದ ದೌರ್ಜನ್ಯ ನೌಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪಾರ್ಶ್ವವಾಯುವಿನಿಂದ ತನ್ನ 2 ಕಾಲನ್ನ ಸ್ವಾಧೀನ ಕಳೆದುಕೊಂಡಿದ್ರು ಕೂಡ ಆತನನ್ನ ತನ್ನ ಕಾರು ಚಾಲನಕ್ಕಾಗಿ ಬಳಸಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಮಾತುಗಳು ಕೂಡ ಕೇಳ್ಬರ್ತದೆ. ಏನಂತ ಈತನಿಗೆ ಯಾವುದೇ ರೀತಿಯಾದಂತಹ ಚಾಲನಾ ಪರವಾನಗಿಗೂ ಸಹ ಇಲ್ಲ. ಈ ಮಧ್ಯೆ ಕೂಡ ಒಬ್ರು ತಹಸೀಲ್ದಾರ್ ತಾವೇ ಆತನನ್ನ ತಮ್ಮ ಕಾರ್ ಚಾಲನಕ್ಕಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ತಹಸೀಲ್ದಾರ್ ಒಬ್ಬ ಕಾರ್ ಚಾಲಕನಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅವರು ವಿಕಲಚೇತನರಾಗಿದ್ರು, ತಮಗೂ ಕೂಡ ಅದು ರಿಸ್ಕ್ ಆಗಿರುವಂತದ್ದು. ಯಾಕಂದ್ರೆ ವಾಹನವನ್ನ ಬೇರೆಡೆ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಅದು ಯಾವುದೇ ಅವಘಡ ಆದ್ರೆ ಯಾರು ಹೊಣೆ ಅನ್ನುವಂತ ಕೂಡ ಇಲ್ಲಿ ಪ್ರಶ್ನೆ ಕಾಡ್ತಾ ಇದೆ. ಅದು ಒಟ್ಟಾರೆಯಾಗಿ ಇವತ್ತು ಒಬ್ಬ ತಹಸೀಲ್ದಾರ್ ಕಾನೂನು ಪಾಲನೆ ಮಾಡಬೇಕಾದ ವ್ಯಕ್ತಿಯೇ ಇವತ್ತು ಕಾನೂನನ್ನ ಗಾಳಿಗೆ ತೂರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಯನ್ನ ಇವತ್ತು ಕನ್ನಡಪರ ಸಂಘಟನೆಗಳು ಮಾಡ್ತಾ ಇವೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟಕ್ಕೆ ಯಾವುದೇ ರೀತಿಯಾದಂತಹ ಕನ್ನಡಪರ ಸಂಘಟನೆ ಕೂಡ ಮುಂದಾಗುವ ಸಾಧ್ಯತೆ ಕೂಡ ಇದೆ. ಓಕೆ, ಧನ್ಯವಾದಗಳು ರಾಜಪ್ಪ ಮಾಹಿತಿಗಾಗಿ.